ಒನ್ ಡೇ ವಿತ್ ಡಿಜೆ ಮಾಡ್ತೀನಿ ಅವತ್ತು. ನೀನ್ ಮಾತ್ರ ನಪ್ಪಿದ್ರೆ ಸಾಕ, ಅಲ್ಲಿರೋ ನಗದ್ ಬೇಡವಾ? ಅಪ್ಪಳೆ ತಿಪ್ಪಳೆ ಆಡ್ತಾವನೆ. ಕೊನೆಗೆ ನನಗೆ ನಾನೇ ಕ್ಲಾಸಿಕ್ ಕನ್ನಡಿಗ ಆಗ್ಬಿಟ್ಟೆ. ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಕ್ಲಾಸಿಕ್ ಕನ್ನಡಿಗ ಮತ್ತೆ ಚಾನಲ್. ಎಲ್ರಿಗೂ ಸ್ವಾಗತ ಸುಸ್ವಾಗತ. ಸೊ ಇವತ್ತಿನ ಬ್ಲಾಗ್ ಏನಪ್ಪಾ ಅಂದ್ರೆ ವೀಕೆಂಡ್ ಬ್ಲಾಗ್. ಬ್ಯಾಕ್ ಟು ವೀಕೆಂಡ್. 5 ದಿನ ಕಷ್ಟಪಟ್ಟು ದುಡ್ದಾದ್ಮೇಲೆ ಮತ್ತೆ ವೀಕೆಂಡ್ ಬಂದಿದೆ. ಸೊ ಈ ವೀಕೆಂಡ್ನ ಇವಾಗ ವರ್ಕೌಟ್ ಮಾಡಿ ಜಿಮ್ಗೆ ಹೋಗಿ ಹಂಗಿಂದ ಸ್ಟಾರ್ಟ್ ಮಾಡೋಣ ಅಂತ ಹೋಗ್ತಾ ಇದ್ದೀನಿ ಜಿಮ್ಗೆ. ಸೊ ಪೆಟ್ರೋಲ್ ಕೂಡ ಇಲ್ಲ, ಪೆಟ್ರೋಲ್ ಹಾಕ್ಸ್ಕೊಂಡು ಇವಾಗ ಜಿಮ್ಗೆ ಹೋಗಿ ವರ್ಕೌಟ್ ಮುಗಿಸಿ ನೆಕ್ಸ್ಟ್ ಏನು ಮಾಡೋದು ಅಂತ ನೋಡೋಣ. ತುಂಬ ಕೆಲಸಗಳಿದೆ. ಸೊ ಮಧ್ಯಾಹ್ನ ರೀಲ್ಸ್ ಕೂಡ ಮಾಡೋದಿದೆ. ರೀಲ್ಸ್ ಎಲ್ಲ ಮಾಡಾದ್ಮೇಲೆ ಫ್ರೆಂಡ್ಸ್ ಸಿಗ್ತಾರೆ. ಸೊ ಫ್ರೆಂಡ್ಸ್ ಸಿಕ್ಕಿ ನೈಟ್ ಎಲ್ಲ ಆಚೆ ಹೋಗೋದು ಹೆಂಗಿರುತ್ತೆ, ಇವತ್ತಿನ ದಿನ ವೀಕೆಂಡ್ ಹೆಂಗೆ ಕಳಿತೀರಿ ಅಂತ ನೋಡೋಣ. ಬನ್ನಿ ಹೋಗೋಣ. ಸೊ ಕೊನೆವರೆಗೂ ನೋಡ್ತಾ ಇರಿ, ಸ್ಕಿಪ್ ಮಾಡಬೇಡಿ. ಸೊ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ಲೆಟ್ಸ್ ಗೋ. ಜಿಮ್ಮಲ್ಲಿ ಅಪ್ಪಳೆ ತಿಪ್ಪಳೆ ಆಡ್ತಾವನೆ. ಆಕ್ಚುಲಿ ಇಷ್ಟೊತ್ತಿಗೆ ಬಂದ್ರೆ ಮಸ್ತಾಗಿರುತ್ತೆ ಜಿಮ್ಮು. ಖಾಲಿ ಇಷ್ಟೊತ್ತಿಗೆ ಬರೋಕ್ಕಾಗಲ್ಲ. ಬಂದ ಇಷ್ಟೊತ್ತಿಗೆ ಬಂದರೆ ಆರಾಮಾಗಿ ಆಟ ಆಡ್ತಾ ಇರ್ಬೋದು. ಅಲ್ಲಿ ಜಿಮ್ಮೆಲ್ಲ ಮುಗಿಸ್ಕೊಂಡು ಇವಾಗ ಹೊರಟಿದ್ದೀವಿ ನಮ್ಮ ಕೋಚ್ ಜೊತೆ. ಬನ್ನಿ ಕೋಚ್, ಮುಂದೆ ಬನ್ನಿ. ನಮ್ಮ ಕೋಚ್ ಒಂದೇ ಒಂದು ಡಬ್ಬಲ್ ಬಿಟ್ಟಿದ್ದು ನೋಡಿಲ್ಲ, ಮ್ಯಾಚ್ ಮೇಲೆ ಒಳ್ಳಾಡ್ಬಿಟ್ಟು ಮುಗಿಸ್ಕೊಂಡು ಹೋಗಿ ಊಟ ಮಾಡಬೇಕು. ಊಟ ಮಾಡಿ ಸಾಯಂಕಾಲ ಒಂದು ಮೀಟಿಂಗ್ ಐತೆ. ಮೀಟಿಂಗಲ್ಲಿ ಹೆಂಗಿರುತ್ತೆ ಏನು ಅಂತ ಫನ್ ತೋರಿಸ್ತೀನಿ ನನಗೆ. ಹೋಗೋಣ. ಒನ್ ಡೇ ವಿತ್ ಡಿಜೆ ಮಾಡ್ತೀನಿ ಅವತ್ತು, ನೋಡಿ ಹೆಂಗಿರುತ್ತೆ ಡಿಜೆ ಲೈಫ್ ತೋರಿಸ್ತೀನಿ ಅಲ್ವಾ. ಅದು ಮಾಡೋಣ ಬನ್ನಿ ಹೋಗೋಣ. ಮನೆಗೆ ಹೋಗಿ ಊಟ ಮಾಡಿ ಬೇರೆ ಕೆಲಸ. ನಮ್ಮ ಮನೆಯಲ್ಲಿ ಚಿಕ್ಕ ವಯಸ್ಸಲ್ಲೇ ಕ್ರಿಕೆಟಿಗೆ ಸೇರಿಸಿದ್ರೆ ಇಷ್ಟೊಂದು ವಿರಾಟ್ ಕೊಹ್ಲಿ MS ಧೋನಿ ಆಗಿರ್ತಾ ಇದ್ದೆ. ಅಟ್ಲೀಸ್ಟ್ ಗಾಡಿ ಕೊಟ್ಟು ಬೈಕ್ ಕೊಟ್ಟು ಟ್ರ್ಯಾಕ್ ಮೇಲೆ ಬಿಟ್ಟಿದ್ರೆ VR46 ತರ ಆದ್ರೂ ಬೈಕರ್ ರೇಸರ್ ಆಗಿರ್ತಾ ಇದ್ದೆ. ಕೊನೆ ಪಕ್ಷ ಓಡಕ್ಕೆ ಟ್ರ್ಯಾಕ್ ಮೇಲೆ ಬಿಟ್ಟಿದ್ರೆ ಬಾಗ್ ಮಿಲ್ಕೋ ಬಾಗ್ತಾ ಹುಸೇನ್ ಬೋಲ್ಟ್ ಆಗಿರ್ತಾ ಇದ್ದೆ. ಏನು ಆಗ್ಬಿಟ್ಟಿದೆ ಸ್ವಾಮಿ. ಕೊನೆಗೆ ನನಗೆ ನಾನೇ ಕ್ಲಾಸಿಕ್ ಕನ್ನಡಿಗ ಆಗ್ಬಿಟ್ಟೆ. ಸಬ್ಸ್ಕ್ರೈಬ್ ಮಾಡಿ. ಸೊ ಗಾಯ್ಸ್ ಬಂದಿದ್ದೀವಿ. ನಮ್ಮ ಟೀಮು ಬಂದಿದೆ. ಸೊ ಇವಾಗ ಶೂಟಿಂಗ್ಸ್ ಇದೆ. ಸೊ ಸ್ವಲ್ಪ ಸ್ಕೆಡ್ಯೂಲ್ ಬ್ಯುಸಿ ಇದೆ. ಕೆಲಸ ಎಲ್ಲ ಮುಗಿಸಿ ಸ್ವಲ್ಪ ಟೈಮ್ ಫ್ರೀ ಮಾಡ್ಕೊಂಡು ಆಚೆ ಹೋಗೋದಿದೆ. ನೋಡೋಣ ಕೆಲಸ ಹೆಂಗೆ ಮುಗಿಯೋದು ಅದ್ರ ಮೇಲೆ ಡಿಪೆಂಡ್. ಬನ್ನಿ ಹೋಗೋಣ. ಊಟ ಮಾಡಬೇಕು, ಊಟ ಮಾಡಿ ರೀಲ್ಸ್ ಮಾಡಬೇಕು, ರೀಲ್ಸ್ ಮಾಡಿ ಬೇರೆ ಕೆಲಸ ಮಾಡೋಣ. ನಮಸ್ಕಾರ. ಸೊ ಇವತ್ತಿನ ಬ್ಲಾಗ್ ಆಲ್ರೆಡಿ ಸ್ಟಾರ್ಟ್ ಆಗ್ಬಿಟ್ಟಿದೆ, ನೋಡಿದ್ದೀರಾ. ಜಿಮ್ ಎಲ್ಲ ಮುಗಿಸ್ಕೊಂಡು ಬಂದು ಇವಾಗ ಊಟ ಮಾಡಬೇಕು. ಸೊ ಊಟ ಮಾಡೋದಕ್ಕೆ ನಮ್ಮ ಪುರಿ ಹಾಕಲ್ ನೀನು ಹೊತ್ಕೊಂಡ್ಬಿಟ್ರು. ಸೊ ಅದನ್ನೇ ಯಾಕೆ ಬ್ಲಾಗ್ ಮಾಡಬಾರ್ದು ಅಂತ ಮಾಡ್ತಾ ಇದೀನಿ. ಸೊ ಪುರಿ ಹೆಂಗ್ ಮಾಡೋದು ಅಂತ ಗೊತ್ತಾ, ತೋರಿಸ್ತೀನಿ. ಹಾಕೊಂಡು ಕೂತ್ಕೊಂಡ್ಬಿಟ್ರೆ ನೀನ್ ಮಾತ್ರ ನಪ್ಪಿದ್ರೆ ಸಾಕ, ಅಲ್ಲಿರೋ ನಗದ್ ಬೇಡವಾ? ಮೋಟಿವೇಶನ್ ಅದಕ್ಕೆ. ಇವಾಗ ಪ್ಲಾನ್ ಚೇಂಜ್ ಆಗಿದೆ. ನನಗೆ ಪುರಿ ಹಾಕಕ್ ಬರಲ್ಲ, ಚಪಾತಿ ಮಾಡೋದಂತವ್ರೆ. ಸೊ ಇವಾಗ ಚಪಾತಿ ಮಾಡೋದ. ಬನ್ನಿ ಸಾಕು. ಸೊ ತವಾನ ಇಟ್ಟೆ. ಬೈತಾವ್ ನಮ್ಮ ಮನೆಯಲ್ಲಿ, ಅದನ್ನ ರೋಲ್ ಮಾಡಕ್ಕಾಗ್ತಲ್ಲ ಅಂದ್ರೂ ಪರವಾಗಿಲ್ಲ. ಎಲ್ಲ ನಾವು ಏನೋ ಒಂದು ಸಾಧನೆ ಮಾಡ್ಬೇಕಾದ್ರೆ ಬೈತಾರೆ, ಆಮೇಲೆ ಚೆನ್ನಾಗಿ ಬಂದಾಗ ನಾನು ಹೇಳಿದ್ದೆ ಅಲ್ವಾ ಫಸ್ಟ್ ಚೆನ್ನಾಗಿ ಬರುತ್ತೆ ಅಂತಾರೆ. ಅಯ್ಯೋ ತೂತಾಗೋಯ್ತು. ನಮ್ಮ ಟೀಮ್ ಇನ್ನೊಬ್ರು ಟೀಮ್ ಬಂದ್ರು. KGF ಬೈ ನಾನು ಚಪಾತಿ ಬೇಕಂದ್ರೆ ಚಪಾತಿ ನೋಡ್ದಾ ಮಾತಾಡಷ್ಟ ಪಡಿಸಲ್ಲ. 7M ನೀನು ಹಿಂಗ್ ನೋಡಿ. ಎಲ್ಲಾರು ಚಪಾತಿ ಹಾಕಿ ತಿಂದು ಆಮೇಲೆ ಮತ್ತೆ ಸಿಗ್ತೀನಿ. ರೀಲ್ಸ್ ಮಾಡೋದಿದೆ. ಸೊ ಚಪಾತಿ ಎಲ್ಲ ಮುಗಿಸಾದ್ಮೇಲೆ ಸಿಗ್ತೀನಿ. ಆಮೇಲೆ ಜಾಸ್ತಿ ಮಾಡಿದ್ರೆ ಬೋರ್ ಆಗ್ಬಿಡ್ತೀನಿ. ಅವಾಗ ಇವ್ರು ಏನೋ ಒಂದು ಕಾಣಿಸ್ಕೊಬೇಕು ಅಂತ ಅವಾಗ ಬಂಡೆಲ್ಲ ಬಿಡ್ಬಿಡ್ತಾರೆ. ಆಯ್ತಾ? ಸರಿ, ಸಿಗ್ತೀನಿ. ಚಪಾತಿ ಎಲ್ಲ ಮಾಡೋದು ಸಿಗ್ತೀನಿ. ಪರ್ಫೆಕ್ಟ್ ಆಗಿ ರೆಡಿ. ಫೈನಲಿ ರೀಲ್ಸ್ ಮಾಡಿ ಮುಗಿಸಿದಾಯ್ತು. ಕ್ರೇಜಿಯಾಗಿ ಬಂದೈತೆ.
ನೋಡಿ ಹಿಂಗಿರುತ್ತೆ ಅಂತ. ಇವಾಗ ಇನ್ನೊಂದು ರೀಲ್ ಇದೆ, ಅದು ಬೇರೆ ಥರ ವರ್ಷನ್ ಮಾಡೋಣ. ಇವಾಗ ರೀಲ್ ಮಾಡಿ ಮನಿಕೊಂಬಿಟ್ಟಿದ್ದೆ. ಇವಾಗ ಫ್ರೆಶ್ ಅಪ್ ಆಗಿ ಡ್ರೆಸ್ ಚೇಂಜ್ ಮಾಡಿ ಒಂದು ರೌಂಡ್ ಆಚೆ ಹೋಗಿ ಎಲ್ಲರನ್ನೂ ಮಾತಾಡ್ಸ್ಕೊಂಡು ಬರೋಣ. ಬನ್ನಿ, ಲೆಟ್ಸ್ ಗೋ. ಬೇರೆ ಮರ್ಚಬೇಕು, ಬಟ್ಟೆ ಎಲ್ಲ ಮರ್ಚಿಲ್ಲ ಕ್ಲೀನಾಗಿ. ನಾಳೆ ಯಾವ್ದಾದ್ರು ಮಾಡೋಣ. ನಾಳೆ ಬಟ್ಟೆ ಮರ್ಚಿ ಗಾಡಿ ವಾಶ್ ಮಾಡಬೇಕು. ಗಾಡಿ ವಾಶ್ ಮಾಡಿದೆ, ಗಾಡಿ ಎಲ್ಲ ವಾಶ್ ಮಾಡೋಣ. ಸೊ ಇವಾಗ ಒಂದು ರೌಂಡ್ ಆಚೆ ಹೋಗಿ ಬರೋಣ. ಹೆಂಗಿರುತ್ತೆ ಇವತ್ತಿನ ದಿನ ನೋಡೋಣ. ಬನ್ನಿ, ಲೆಟ್ಸ್ ಗೋ ಲೆಟ್ಸ್ ಗೋ ಲೆಟ್ಸ್ ಗೋ. ಹೇಳು, ಮಾತಾಡು. ಅದು ಒಂದೇ ಯೂಸಲ್ ನೆಟ್ ಕೊಟ್ಟರದು. ಇನ್ನೊಂದು ಆರ್ಡರ್ ಮಾಡಿದ್ದೀನಿ ಅಂದ್ರೆ ಪೇ ಮಾಡಿಲ್ಲ ಅದಕ್ಕೆ. ಇನ್ನೊಂದು ಯೂಸಲ್ ನೆಟ್ ಫ್ರೀ ಆಗಿ ತಗೊಂಡು ಆಚೆಗೆ. ಫಿಶ್ ಹೆಸರು ಕೇಳು, ಫಸ್ಟಿಂದ ಕೇಳಿ. ಇವಾಗ ಫಿಶ್ ಹೆಸರು ಕೇಳು. ಅಯ್ಯೋ ಯಾವ್ದು ಲಿಯೋ? ಯಾವ್ರಿಗೆ? ಇದಕ್ಕೆ ಫ್ಲೋರಾನ್ಗಾ? ಮತ್ತೆ ಇನ್ನೊಂದು ಅರವಣಾಗೆ ಟರ್ಬೋ. ಇವತ್ತೊಂದು ಇನ್ಸಿಡೆಂಟ್ ಆಗಿದೆ ಕೇಳಪ್ಪ. ಏನಾಯ್ತು? ಎಗರು ಬಿಡ್ತು. ಟರ್ಬೋ ಸ್ಪೀಡ್ ಜಾಸ್ತಿ ಆಯ್ತು. ಮಡಿಕೆ ಅಪ್ಪ ಔಸ್ಕೊಳಕ್ಕೆ ಎಷ್ಟು ಲಾಭ ಹೊಡಿತೀರಾ? ಅದಕ್ಕೆ ಕಣ 2 ಮಡಕೆ ಮಾಡಿಸಿರೋದು ಅವನು. ಟರ್ಬೋ ಜೊತೆ ಸುದೀಪ್ ರೇಸ್. ಅಲ್ಲ ಔಸ್ಕೊಳಕ್ಕೆ ಫೈಟ್ ಆಡಬಾರ್ದು. ಫೈಟ್ ಆಡ್ಬಾರ್ದು. ಅದೇ ಫಿಶ್. ಅದೇ ಸಿಂಹ ಮತ್ತೆ ಟರ್ಬೋ ಫೈಟ್ ಆಡಬಾರ್ದು ಅಂತ. ಕಲ್ಲು ಇದೇನಿದು ಬ್ಲೂ? ಇದು ಹೈಡಿಂಗ್ ಸ್ಪಾಟ್. ಅಲ್ಲಿ ಕಾಣಿಸ್ತೈತೆ ಟ್ರಾನ್ಸ್ಪರೆಂಟ್. ಇದು ಹೈಡಿಂಗ್ ಸ್ಪಾಟ್, ಇದು ಹಂಟಿಂಗ್ ಬಾರ್ದು ಅಂತ. ಅಲ್ಲ ಹಂಟಿಂಗ್ ಸ್ಪಾಟ್ ಅಲ್ಲ ಔಸ್ಕೊಳಕ್ಕೆ ಎಂದೆ. ಮತ್ತೆ ತೂತ್ ಯಾಕೆ ಮಾಡಿದ್ಯಾ? ಔಸ್ಕೊಂಡು ತೂತಿಂದ ಆಚೆ ಇದೆಲ್ಲ ಯಾವುದು ಯೆಲ್ಲೋ ಕಲರ್ ಇರೋದಲ್ಲ? ಇಲ್ಲಿ ಲಿಯೋ. ಇಲ್ಲಿ ಲಿಯೋ ಜಾಸ್ತಿ ಇದೆ. ಅದಾದ ಯಾವ್ದಪ್ಪ ಇದು? ಇವನ್ ಫಿಶ್ ಟ್ಯಾಂಕ್ ಮಾಡೋಣ ರೀಲು. ಇದು ಔಸ್ಕೊಳಕ್ಕೆ ಯಾರ್ಯಾರ ಜೀವನ ಏನಂತ ಮೊದಲೇ ತಿಳಿಸು. ಅದೇನು ಎಷ್ಟು ಅರ್ಥ ಐತೆ ಗೊತ್ತಾ ಸಾಂಗು? ಅದು ಔಸ್ಕೊಳಕ್ಕೆ. ಇದು ಬಂದು ಅಲ್ಲ ಒಂದ್ ಜಿಯೋ ಫೇಗಸ್ ಅಂತ. ನೀನ್ ಇಲ್ಲಿ ಮೀನುಗಳು ಒಂದ್ ಪಕ್ಷ ಹೋಗಲ್ ಮರಿ ಹಾಕೋತೆ ಅಂದ್ರೆ ಯಾರು ನಂಬ್ತಾರೆ. ಹೋಗ್ ಔಸ್ಕೊಳಕ್ಕೆ. ಅದ್ರಲ್ಲೇ ಮರಿ ಇದೆ. ಒಂದು ಇವನು ಔಸ್ಕೊಳಕ್ಕೆ, ಇನ್ನೊಂದು ನೀನು ಔಸ್ಕೊಳಕ್ಕೆ. ಗೈಸ್ ಒಂದಿನ ಒನ್ ಡೇ ವಿತ್ ಸುದೀಪ್ ಅಕ್ವೇರಿಯಂ ಮಾಡೋಣ. ಸೊ ಅಷ್ಟೇ ಮುಗಿತೀನಿ. ಎಲ್ಲ ಮುಗಿಸಿ ಎಲ್ಲರನ್ನು ಮನೆಗೆ ಕಳಿಸಿ ಬ್ಲಾಗ್ ಎಂಡ್ ಮಾಡೋಣ. ಊಟ ಮಾಡಿ ಮಾಡೋಣ. ಸೊ ಇಲ್ಲಿಗೆ ಈ ಬ್ಲಾಗ್ ಎಂಡ್ ಮಾಡೋಣ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಯಾರೆಲ್ಲ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅಂಡ್ ಶೇರ್ ಮಾಡಿ. ಮತ್ತೆ ಸಿಗ್ತೀವಿ ನೆಕ್ಸ್ಟ್ ಬ್ಲಾಗ್ ಅಲ್ಲಿ. ಇದು ಸಾಗರ್ ಟ್ಯಾಂಕ್. ನೋಡಿ ಇಲ್ಲಿ ಎಷ್ಟು ಚಿಕ್ಕ ಇದೆ. ಹೇಳು ಅಲ್ಲಿ ತನಕ. ನಿಮ್ಮ ಪ್ರೀತಿ ಪ್ರೋತ್ಸಾಹ ನಮ್ಮೊಂದಿಗೆ. ಬಾಯ್ ಹಿಂಗ್ ಅನ್ಬೇಕು ಬಾಯ್ ಅಂತ. ಬಾಯ್ ಬಾಯ್ ಅಂದ್ರಪ್ಪ ಲಾಸ್ಟ್. ಬಾಯ್ 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 ಬಾಯ್. ಎಷ್ಟಿತ್ತು ಅದು ತಂದಾಗ. ನಮ್ಮ ಬೈಯನ ಹೇಳ್ತಾರೆ.